ಆಮೇಲೆ ತುಂಬ ಚೆನ್ನಾಗಿ ಇವ್ರು ಹೇಳಿದ್ರು, ಪೋಸ್ಟು ಅವರಿಗೆ ಯಾವುದು ಸಿಗಲಿಲ್ಲ ಅಂತ. ವಿಶ್ವೇಶ್ವರ ಭಟ್ರು ಹೇಳಿದ್ರು ಪೋಸ್ಟು. ಆದರೆ ಅವ್ರಿಗೆ ಯಾಕೆ ಪೋಸ್ಟ್ ಸಿಗಲಿಲ್ಲ ಗೊತ್ತುಂಟ? ಈ ಜ್ಯೋತ್ಸ್ನಾ ಕಾಮತರ ಅಪ್ಪ ಅವ್ರು ಪೋಸ್ಟ್ ಮಾಸ್ಟರ್ ಆಗಿದ್ರು. ಅದಕ್ಕೂ ದೊಡ್ಡ ಪೋಸ್ಟ್ ಯಾವ್ದು ಬೇಕು? ಆಮೇಲೆ ಅವ್ರದ್ದೊಂದು ದಟ್ ದ ಎನಿಗ್ಮಾ ವಿತ್ ದಟ್, ಅದು ಕೃಷ್ಣಾನಂದರ ಬಗ್ಗೂ ನಮಗೆಲ್ಲ ಒಂದು ಎನಿಗ್ಮಾ, ಒಂದು ವಿಸ್ಮಯ. ಯಾಕಂದರೆ ಈ ಯಾರು ಮಾತಾಡೋದಿಲ್ಲ ಅವ್ರ ಬಗ್ಗೆ ಎನಿಗ್ಮಾ ಭಾಳ ಇರ್ತದೆ. ಆ ವ್ಯಕ್ತಿ ಮಾತೇ ಆಡ್ತಿರ್ಲಿಲ್ಲ, ತುಂಬ ಕಡಿಮೆ ಮಾತು. ಆಮೇಲೆ ಜ್ಯೋತ್ಸ್ನಾ ಅವರು ಆಕಾಶವಾಣಿ, ಮಾತೇ ಜ್ಯೋತಿರ್ಲಿಂಗ, ಇದು ಅಷ್ಟೇ. ಸೊ ಅಂದರೆ ನಾವೆಲ್ಲ ಅದೇ ಮಾತು ಮಾತು ಮಾತು. ಆದರೆ ಕೃಷ್ಣಾನಂದರ ಮೌನದಲ್ಲಿ ತುಂಬ ಮಾತಿತ್ತು, ಮತ್ತು ಜ್ಯೋತ್ಸ್ನಾ ಅವರ ಮಾತಿನಲ್ಲಿ ತುಂಬ ಮೌನ ಇತ್ತು. ಸೊ ಅದೊಂಥರ ಅದು ಕಲೆಕ್ಟಿವ್ ಪ್ಯಾಕೇಜ್. ಅದು ನಮಗೆ ಕೃಷ್ಣಾನಂದರ ಅರ್ಥ ಆಗಬೇಕೋ ನಾವು ಜ್ಯೋತ್ಸ್ನಾ ಅವರನ್ನು ಓದಬೇಕು, ಜ್ಯೋತ್ಸ್ನಾ ಅವ್ರ ಅರ್ಥ ಆಗಬೇಕೋ ಕೃಷ್ಣಾನಂದರನ್ನು ಓದಬೇಕು. ಒಂದು ಹೊಸ ಟೆಕ್ನಿಕ್ ಮಾಡ್ಕೊಂಡಿದ್ದಾರೆ ಅವರಿಬ್ಬರು ಸೇರಿ, ನಮ್ಗೆ ಗೊತ್ತೇ ಇಲ್ಲ ಅದು. ಅವರು ಒಂದು ಅವ್ರು ಯಾವುದೇ ಹರಟೆ ತಗೊಳ್ಳಿ, ಹರಟೆ ಅಂತ ಕರಿಬಾರ್ದು. ಹರಟೆ ಅಂದರೆ ಬಹಳ, ನಮ್ಮಲ್ಲಿ ಹರಟೆ ಶಬ್ದ ಅದು ಭಾಳ ವಿಚಿತ್ರವಾದ ಶಬ್ದ. ಅದು ದೀಪಾವಳಿಗೆ ಬಂದ ಅಳಿಯ ಇಂಥವೇ ಇರ್ತವೆ. ಅದು ಅದೆಲ್ಲ ಮುಗಿದು ಎಷ್ಟೋ ಶತಮಾನಗಳಾದವು. ಈಗಲೂ ಹರಟೆ ಹಾಸ್ಯ ಅಂದರೆ ಅದೇನೋ ಒಂದಿಷ್ಟು ಜೋಕು ಅಂತ. ನೀವು ಅನುಭವ ಅಂತ ಹೇಳಿದ್ರು ಕೂಡ ಜನರು ಆಮೇಲೆ ಸಿಕ್ಕಿ ನಿಮಗೆ ನಿಮ್ಮ ಜೋಕ್ ಭಾಳ ಚೆನ್ನಾಗಿತ್ತು ಅಂತಾರೆ. ಅದೇನೋಪ್ಪ ಅದು ಏನೋ ಒಂದು ಜೋಕ್ ಮಾಡಿ ಕೊಡಬೇಕು ಅವರಿಗೆ, ಚಾಕ್ಲೇಟ್ ಕೊಟ್ಟಂಗೆ. ಹಂಗಾಗಿ ಹೋಗಿದೆ ಹಾಸ್ಯೋತ್ಸವಗಳು ಅಲ್ಲ. ಅದ್ರ ಬಗ್ಗೆ ನಾನು ತಕರಾರಿಲ್ಲ. ಆದ್ರೇನೋ ತುಂಬ ಜೀವನದಿಂದ ತುಂಬ ದೂರ ನಿಂತ್ಕೊಂಡು ನೆಗೆಯಾಡೋದು, ಚಪ್ಪಾಳೆ ಹೊಡೆಯೋದು, ಆ ಥರದ್ದೇನೋ ಒಂದು ಎಲಿಮೆಂಟ್. ಇವ್ರದ್ದು ಆ ಥರದ್ದಲ್ಲ. ತುಂಬ ಜೀವನವನ್ನು ಅನುಭವಿಸಿ ಅದನ್ನು ಹಂಚಿಕೊಳ್ತಾನೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಹಂಚಿಕೊಳ್ಳುವಾಗಲೇ ಆಗುವ ಅರ್ಥ ಅದು. ನನಗೆ ಅರ್ಥ ಆಗೋಗಿದೆ, ಈಗ ನಿಮಗೆ ನಾನು ಮುಕ್ತಾಫಲಗಳನ್ನು ಕೊಡುತ್ತೇನೆ ಅನ್ನುವಂಥ ಒಂದು ಪ್ರಿವಿಲೇಜ್ ಪೊಸಿಷನ್ನಲ್ಲಿ ಅವರಿಬ್ಬರೂ ಯಾವತ್ತೂ ಇರಲಿಲ್ಲ. ಹೇಳುವಾಗನೇ ಏನೋ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಎಲಿಮೆಂಟು. ನಾನು ಅವ್ರನ್ನೆಲ್ಲ ಆಗಾಗ ಅವ್ರ ಪುಸ್ತಕಗಳನ್ನು ಬಂದಾಗೆಲ್ಲ ಓದ್ಕೊಂಡೇ ಬಂದವನು ನಾನು. ನನಗೆ ಎಲ್ಲ ಮಾತಾಡುವಾಗಲೂ ನನಗೆ ಭಾಳ ಖುಷಿ ಆಗ್ತಿತ್ತು. ಯಾಕಂದರೆ ನಾವೆಲ್ಲ ಒಂದೇ ಶಾಲೆಯಲ್ಲೇ ಹಾಳಾದವರು, ಇಲ್ಲಿದ್ದವರು ಎಲ್ಲ ಒಂದು ಇವ್ರನ್ನೆಲ್ಲ ಓದ್ಕೊಂಡು ಬೆಳ್ಕೊಂಡು. ನಾನು ಅಮೇರಿಕೆಗೆ ಓದಿದ್ದೆ, ನನಗೂ ಕೂಡ ನಾನು ಶಬ್ದ ಭಾಳ ಇಷ್ಟ ಆಗಿತ್ತು. ನಾನು ಅನ್ನೋ ಶಬ್ದ ಅಂದರೆ ಉಳಿದು ಅವರು ಹೋಗಿದ್ದರಂತೆ ಇವ್ರು ಹೋಗಿದ್ದರಂತೆ ಮಾತಾಡುವಾಗ ನಾನು ಹೋಗಿದ್ದೆ ಅಂತಾರೆ ಅವರು ಅಷ್ಟೇ. ನಾನೂ ಹೋಗಿದ್ದೆ ಅಂತ ಹೇಳ್ತಾ ಇಲ್ಲ ಅವರು, ನಾನು ಹೋಗಿದ್ನಪ್ಪ ಅಂತಾರೆ ಅವರು. ಅಂಥದ್ದೇನು ದೊಡ್ಡ ವಿಷಯ ಇಲ್ಲ ಅದರಲ್ಲಿ ಅಂತ. ಅದು ಆ ಕಾಲಕ್ಕೆ ನಮಗೆ ಎಂಥ ಅದ್ಭುತವಾದ, ಅಂದರೆ ಈಗಿನ ಇವರು ಹೇಳಿದ ಹಾಗೆ ಈಗಿನ ಸದ್ಯದ ಅಮೇರಿಕ ಅಂದರೆ ಬಾಣಂತನದ ಚಾತುರ್ಮಾಸದ ಅಮೇರಿಕ. ಪಾಲಕರು ಮಕ್ಕಳ ಬಾಣಂತನಕ್ಕೆ ಹೋಗ್ಬೇಕಾಗ್ತದಲ್ಲಿ 4 ತಿಂಗಳು. ಸೊ ಆ ಥರದ ಒಂದು ಹೊಸ ಅಮೇರಿಕ ಅದು ಆಗಿನ ಅಮೇರಿಕ ಬೇರೆ. ಅದು ನಮ್ಗೆ ಗೊತ್ತೇ ಇರಲಿಲ್ಲ. ನಂಗೆ ನೆನಪಿದೆ, ಆ ಪುಸ್ತಕ ನಮ್ಮ ಮನೇಲಿತ್ತು, ನಮ್ಮ ತಂದೆಯವರ ಟೇಬಲ್ ಮೇಲಿತ್ತು. ಅದರಲ್ಲಿ ಒಂದು ಕಡೆಗೆ ಈ ಕಾಲೇಜಿನ ವಿದ್ಯಾರ್ಥಿನಿಯರೋ ಅಥವಾ ಯಾವುದೋ ಹಾಸ್ಟೆಲ್ನಲ್ಲಿ ಪ್ಯಾಂಟಿಗಳನ್ನು, ಹಳೆಯ ಪ್ಯಾಂಟೀಸ್ಗಳನ್ನು ಹೊರಗೆ ಎಸೆಯೋದೇನೋ ಒಂದು ಪ್ರಸಂಗ ಬರುತ್ತೆ. ಅಂಥ ಪ್ರಸಂಗ ಮರೆಯೋಕ್ಕೆ ಶಕ್ಯ ಆಗಿದೆ, ಅದಕ್ಕಾಗಿ ಇನ್ನೂ ನೆನಪಿದೆ ನನಗೆ. ನಮಗೆ ಆವಾಗ ನಾವು ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳು, ನನಗೆ ಪ್ಯಾಂಟಿ ಅಂದರೆ ಏನಂತೂ ಗೊತ್ತಿಲ್ಲ. ನಾನು ಗೌರೀಶ್ ಕಾಯ್ಕಿಣಿ ವಿಚಾರವಾದಿ, ಅವರು ಭಾಳ ಹ್ಯೂಮರಿಸ್ಟು, ಅವರಿಗೆ ಕೇಳಿದೆ, ಪಾಪ ಪ್ಯಾಂಟಿ ಅಂದರೆ ಏನು ಅಂತ. ಅವರಿಗೂ ಗೊತ್ತಿರಲಿಲ್ಲ. ಅಂದರೆ ಅದು ಈ ಒಳ ಉಡುಪಿಗೆ ಅತಿ ಹೊಸದಾಗಿ ಚಾಲ್ತಿಯಲ್ಲಿ ಬಂದಂಥ ಒಂದು ಆಗಿನ ಕಾಲದ ಪದ ಅದು. ಸೊ ಆಮೇಲೆ ನಾನು ಸ್ವಲ್ಪ ಲೇಟ್ ಆದಮೇಲೆ ನನಗೆ ಆ ಜ್ಞಾನೋದಯ ಆಯಿತು. ಅಂದರೆ ಕೃಷ್ಣಾನಂದರ ಕಾಮತರ ಒಂದು ಸೆನ್ಸ್ ಆಫ್ ಹ್ಯೂಮರು, ಅದು ಜೀವನ್ಮುಖಿಯಾದಂಥ ಒಂದು ಹ್ಯೂಮರ್ ಅದು. ಆಮೇಲೆ ನೋಡಿ BGL ಸ್ವಾಮಿ ಅವರು ಹಾಗೆ. BGL ಸ್ವಾಮಿ ನಂಗೆ ತೇಜಸ್ವಿನೂ ನೆನಪಾಗ್ತಾರೆ. ಬಹುಮುಖಿ ಆಸಕ್ತಿ, ಮತ್ತು ಬಹುಮುಖಿ ಆಸಕ್ತಿ ಇದೆ ಅಂತ ತೋರಿಸ್ಕೊಳ್ಳೋ ಆಸಕ್ತಿ ಅಲ್ಲ. ಮತ್ತು ಅವ್ರ ಪಾಡಿಗೆ ಅವರು ಸಿಂಪಲ್ಲಪ್ಪ, ಗಾಳ ಹಾಕೋಕ್ಕೆ ಹೋದವನು. ಯಾರೋ ಗಾಳ ಹಾಕ್ಕೊಂಡು ಕೂತ್ರೆ ಮೀನು ಹಿಡಿಲಿಕ್ಕೆ, ಯಾರಿಗೆ ಜಾಸ್ತಿ ಮೀನು ಸಿಗ್ತದೆ ಅಂದರೆ ಯಾರು ಮಾತಾಡೋದಿಲ್ವೋ ಅವನಿಗೆ ಸಿಗ್ತದೆ. ಮಾತಾಡಿದ್ರೆ ಮೀನು ಬರೋದಿಲ್ಲ. ಗೋಕರ್ಣದಲ್ಲಿ ನನ್ನ ಫ್ರೆಂಡ್ ಇದ್ದ ಮಾಣೇಶ್ವರ ಅಂತ, ಅವನು ಮತ್ತು ಅವನ ಫ್ರೆಂಡ್ ವೆಂಕಟೇಶ್ ಅಂತ, ಇಬ್ಬರು ಕೆಲಸಗಳರು. ಆಟೋ ಇದೆ, ಆಟೋ ನಡೆಸಲ್ಲ. ಯಾಕೋ ಅಂದರೆ ಗಾಳಕ್ಕೆ ಹೋಗಿದೆ ಅಂತಾರೆ. ಅಲ್ಲಿ ಹೋಗಿ ಇಬ್ಬರು ಹರಟೆ ಹೊಡಿತಾ ಕೂತ್ಕೊಳ್ತಾರಂತೆ. ಇಬ್ಬರಿಗೂ ಮೀನು ಸಿಗೋದಿಲ್ಲ. ಆಮೇಲೆ ಯಾರೋ ಹೇಳಿದ್ರಂತೆ ಮಾತಾಡಿದ್ರೆ ಮೀನು ಬರೋದಿಲ್ಲ ಅಂತ.
ಸೊ ಈ ತೇಜಸ್ವಿ, BGL ಸ್ವಾಮಿ, ನಮ್ಮ ಕೃಷ್ಣಾನಂದ ಕಾಮತ್ರು ಇವರೆಲ್ಲ ಒಂಥರ ಮೌನದಲ್ಲಿ ಗಾಳ ಹಾಕಿ ಅವ್ಯಕ್ತವನ್ನು ಅಥವಾ ಇಷ್ಟು ದಿನ ಸಿಗದೇ ಇದ್ದ ಯಾವುದೋ ಒಂದನ್ನು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟವರು. ಹೀಗಾಗಿ ನನಗೆ ಭಾಳ. ಆಮೇಲೆ ನಾವು ಪ್ರತಿಭೆ ಅಂತ ಮಾತಾಡ್ತೇವೆ, ಅಭಿಜಾತ ಪ್ರತಿಭೆ, ಏನೇನು ಹೊಸ ಹೊಸ ಶಬ್ದಗಳೆಲ್ಲ ಏನೇನೋ ಆಗಿವೆ. ನನ್ನ ಪ್ರಕಾರ ನಾನು ಅಥವಾ ಎಲ್ಲ ಹಿರಿಯರು ಹೇಳಿದ್ದೆ, ಅದು ಹೊಸತೇನೂ ಅಲ್ಲ. ಟ್ಯಾಲೆಂಟು ಅಥವಾ ಪ್ರತಿಭೆ ಅನ್ನೋದು ಒಂದು ಎಕ್ಸ್ಕ್ಲೂಸಿವ್ ಅಂತ ನಾವು ಅನ್ಕೋತೀವಿ. ಹೌದು, ಪ್ರತಿಭೆ ಎಕ್ಸ್ಕ್ಲೂಸಿವ್. ಆದರೆ ಇವಾಲ್ವಿಂಗ್ ಇದೆಯಲ್ಲ, ವಿಕಾಸ ಇದೆಯಲ್ಲ, ಅದು ಕಲೆಕ್ಟಿವ್ ಯಾವಾಗಲೂ. ಸೊ ವಿಕಾಸ ಯಾವತ್ತೂ ಸಂಯುಕ್ತ, ಪ್ರತಿಭೆ ವ್ಯಕ್ತಿಗತ. ಯಾವ ಪ್ರತಿಭೆ ಈ ಸಂಯುಕ್ತ ವಿಕಾಸದ ಅವಿಭಾಜ್ಯ ಅಂಗವಾಗಿ ಬರೋದಿಲ್ವೋ ಆ ಪ್ರತಿಭೆ ಅಂಥದ್ದೇನು ವಿಶೇಷ ಆಗಿರೋದಿಲ್ಲ. ಅದೊಂದು ಏನಂತಾರೆ, ಅದೊಂದು ಬಂದು ಹೋಗಿರುತ್ತದು. ಆದರೆ ಇವರೆಲ್ಲ ಎಂಥವ್ರು ಅಂದರೆ ಒಂದು ಕಲೆಕ್ಟಿವ್ ಇವಾಲ್ವಿಂಗ್, ಒಂದು ಸಂಯುಕ್ತ ವಿಕಾಸದ, ಅದರಲ್ಲಿ ಈ ವಿಕಾಸನೂ ಬಂದ ಅಂತ ಕಾಣುತ್ತೆ, ಸಂಯುಕ್ತ ವಿಕಾಸದ ಅವಿಭಾಜ್ಯ ಅಂಗವಾಗಿ ಬಂದಂಥ ಮಹತ್ವದ ಪ್ರತಿಭೆಗಳಿವರಿಲ್ಲ. ಹೀಗಾಗಿ ಅವರಿಗೆಲ್ಲ ಯಾವ ಪರಿಷತ್ತು, ಅಕಾಡೆಮಿ ಸನ್ಮಾನ, 50ರ ಸನ್ಮಾನ, 60ರ ಸನ್ಮಾನ, ಅಭಿನಂದನೆಗಿಂತ ಇಂಥ ಒಂದು ಹೈವೇ ಇದೆಯಲ್ಲ, ಈಗಿತ್ಲಾಗ ನ್ಯಾಷನಲ್ ಹೈವೇಗಳ ದಾರಿ ಕಾಲ ಇದು, ಅಂಥ ಹೈವೇಗಳ ಹಾಗೆ ಇರಲಿಲ್ಲ. ಅವರು ಒಳದಾರಿಗಳಲ್ಲಿ ಹೋದರು. ಒಳದಾರಿಗಳಲ್ಲಿ ಮಾತ್ರ ಹಕ್ಕಿಗಳು ಕೇಳ್ತಾವೆ ನಮಗೆ, ಹೈವೇಗಳಲ್ಲಿ ಎಲ್ಲಿ ಹಕ್ಕಿಗಳು ಕೇಳ್ಬೋದು? ಅಲ್ಲಿ ಬರೀ ಹಾಂಕಿಂಗು, ಓವರ್ಟೇಕಿಂಗು. ಸೊ ಅಂಥವ್ರಾದ್ರಿಂದ ಇವ್ರನ್ನ ನಾವು ಓದೋದ್ರಲ್ಲೇ ನಮ್ಮ ಒಳಿತಿದೆ, ಅವರಿಗೇನು ನಮ್ಮಿಂದ ಆಗಬೇಕಾದಿಲ್ಲ. ಅವರ ಎಲ್ಲ ಪುಸ್ತಕಗಳು ಈಗ ಮರುಮುದ್ರಣಗಳ ಕಾಲ ಅಂದರೆ ವೆರಿ ಈಸಿ ಅಂತ. ಈಗ ಸಮಥಿಂಗ್ ಕಾಲ್ಡ್ POD ಏನೋ ಹೇಳ್ತಾರಪ್ಪ ಅಲ್ಲ. ಯಾವುದೇ ಪುಸ್ತಕ 1 ಕಾಪಿ ಇದ್ದರೆ ನಿಮ್ಗೆ 20 ಕಾಪಿ ಬೇಕಿದ್ದರೆ, 30 ಕಾಪಿ ಬೇಕಿದ್ದರೆ ಮುದ್ರಣ ಮಾಡ್ಬೋದು. ಎಲ್ಲ ಪಬ್ಲಿಷರ್ಸು ಈಗ ಹಾಗೆ ಮಾಡ್ತಾರೆ. ಮೊದಲು ನಂಗೆ 500 ಕಾಪಿ, 1000 ಕಾಪಿ ಇಲ್ಲ. ಹೀಗಾಗಿ ಅವರು ಎಲ್ಲ ಪುಸ್ತಕಗಳನ್ನು ಈಗ ಮರುಮುದ್ರಿಸಬಹುದು, ಅದನ್ನು ಒಟ್ಟಿಗೆ ತರಬಹುದು. ಅವುಗಳ ಕಾಲ ಇದು. ಅದು ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ನಾನು ಅವರ ಶೈಲಿ ಬಗ್ಗೆ 2 ಮಾತು ಹೇಳ್ತೀನಿ. ಅವರು ಕಾಗೆ ಬಗ್ಗೆ ಅವರ ಮೊದಲು ನೋಡಿ, ಅವರ ಟೈಟಲ್ಸ್, ಅವ್ರ ಕೀಟ ಜಗತ್ತು ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಆ ಟೈಟಲ್ಸೇ ನೋಡಿ, ಶೀರ್ಷಿಕೆಗಳನ್ನೇ ನೋಡಿ. ಸೌಂದರ್ಯ ಭರಿತ ಪಾತರಗಿತ್ತಿಗಳು, ಹೋಗದ ಅತಿಥಿ ತಗಣೆ, ತುತ್ತಿನ ಚೀಲದ ಕೊಳ್ಳೆಗಾರ ಅಕ್ಕಿ ಪತಂಗ, ಮೀಸೆ ಮಂಡೋದರಿ ಇರುವಂತೆ. ತಕ್ಷಣ ಆ ಪುಟಕ್ಕೆ ಹೋಗಿ ಓದಬೇಕು ಅನ್ಸುತ್ತೆ, ಹಂಗಿದೆ ಇದು. ಆಮೇಲೆ ಷಟ್ಪಾದಿಗಳ ಸಂಗೀತ ಅಂದರೆ ಕೀಟಗಳು, ರಾತ್ರಿ ಈ ಕ್ರಿಕೆಟ್ಸ್ ಇರ್ತಾವಲ್ಲ, ಅವುಗಳ ರೆಸೊನೆಂಟ್, ಅವುಗಳ ಸಂಗೀತದ ಬಗ್ಗೆನೇ ಒಂದು ಆರ್ಟಿಕಲ್ ಇದೆ. ಅದು ಹೇಗೆ ನಾವು ಸುದೀರ್ಘ ಸಂಗೀತ, ಅಹೋರಾತ್ರಿ ಸಂಗೀತ ಅಂತೆಲ್ಲ ಮಾತಾಡ್ತೀವಿ. ಎಷ್ಟೋ ಜನಕ್ಕೆ ಅಹೋರಾತ್ರಿ ಅಂದರೆ ಅರ್ಥನೂ ಗೊತ್ತಿರಲ್ಲ. ಸರ್ ನಿನ್ನೆ ರಾತ್ರಿ ಇಡೀ ಅಹೋರಾತ್ರಿ ಆಯಿತು ಸರ್ ಅಂತಾರೆ. ಅಹೋರಾತ್ರಿ ಅಂದರೆ ಅಹರ್ನಿಶಿ, ದಿನ ಮತ್ತು ರಾತ್ರಿ ಅಂತ. 24 hours ಹಾಡಿದ್ರೆ ಅದು ಅಹೋರಾತ್ರಿ. ಆ ಕಲ್ಪನೆಯೂ ಇರೋದಿಲ್ಲ. ಸರ್ ನಿನ್ನೆ ರಾತ್ರಿ ಇಡೀ ಅಹೋರಾತ್ರಿ ಹಾಡಿದ್ವಿ ನಾವು. ಸೊ ಅಂತೆಲ್ಲ ಆಭಾಸಗಳ ಬಗ್ಗೆ ಇಲ್ಲಿ ಇದೆ, ತುಂಬ ಇದಾಗುತ್ತೆ. ಆಮೇಲೆ ಅವರ ಶೈಲಿ ಬಗ್ಗೆ ನಾನು ಹೇಳಬೇಕು. ಅವರು ಕಾಗೆಗಳ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕಾಗೆಗಳ ಪ್ರಣಯ ಹೇಗಿರುತ್ತೆ ಅಂತ, ಮತ್ತು ಕಾಗೆಯನ್ನು ಅವರು ತುಂಬ ಲೈಕ್ ಆರ್.ಕೆ. ಲಕ್ಷ್ಮಣ್ಗೂ ಕಾಗೆ ಬಹಳ ಪ್ರೀತಿಯ ಪ್ರಾಣಿಯಾಗಿತ್ತು. ಅವ್ರು ತುಂಬ ಕಾಗೆಗಳನ್ನು ಬಿಡಿಸ್ತಾ ಇದ್ರು. ಕಾಗೆ ಒಂಥರ ನಮ್ಮೆಲ್ಲರೊಳಗೆ ಒಂದು ಕಾಮನ್ ಡಿನಾಮಿನೇಟರ್ ಎಲಿಮೆಂಟ್ ಇದೆ ಆ ಕಾಗೆಯಲ್ಲಿ ಅವರಿಗೆ. ಸೊ ಅವರು ಕಾಗೆಗಳನ್ನು ಭಾಳ ಗಮನಿಸ್ತಾರೆ. ಅದರ ಮೇಲೆ ಒಂದು ಪುಸ್ತಕ ಇದೆ, ಕಾಗೆ ಹೇಗೆ ಹ್ಯಾಂಗರ್ಗಳಿಂದನೇ ಮನೆ ಮಾಡುತ್ತೆ ಅಂತ. ತನಗೇನು ಸಿಗುತ್ತೆ ಅದರಿಂದನೇ ಒಂದು ಹೇಗೆ ಮನೆ ಮಾಡುತ್ತೆ ಅನ್ನೋದೆಲ್ಲ ಇದೆ. ಅದರಲ್ಲಿ ಒಂದು ಕಾಗೆಯ ಪ್ರಣಯದ ಬಗ್ಗೆ ಅವ್ರು ಹೇಳ್ತಾರೆ. ಅಂದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಈ ಕೃಷ್ಣಾನಂದ ಕಾಮತ್ ಅಂದ್ಕೊಳ್ಳೆ ವಿಜ್ಞಾನಿ, ಎಂಟಮಾಲಜಿಸ್ಟು, ಮನೆಯಲ್ಲೇ ಲ್ಯಾಬ್ ಮಾಡ್ಕೊಂಡಿದ್ದವರು, ಅದು ಇದು ಎಲ್ಲ ಹೌದು. ಬಟ್ ಅವರಲ್ಲೂ ಒಂದು ಕೋಮಲವಾದ ಒಂದು ಎಕ್ಸ್ಪ್ರೆಷನ್ ಇದೆ, ಒಂದು ಮಾನವೀಯವಾದಂಥ ಒಂದು ಎಕ್ಸ್ಪ್ರೆಷನ್ ಇದೆ. ನಲ್ಲ ಕಣ್ಮುಚ್ಚಿ ಕುಳಿತಾಗ ನಲ್ಲೆ ಅದರ ಕೊರಳನ್ನು ನೇವರಿಸುವುದು, ಗರಿಗಳಿಂದ ಹೇನು ಹೆಕ್ಕುವುದು, ಪುಕ್ಕಗಳನ್ನು ಮೃದುವಾಗಿ ಹಿಡಿದೆಳೆಯುವುದು, ಗಂಡು ಹೆಣ್ಣು ಆಗೊಮ್ಮೆ ಈಗೊಮ್ಮೆ ಕಣ್ಣು ತೆರೆದು ನಲ್ಲೆಯನ್ನು ಅಭಿಮಾನದಿಂದ ನೋಡುತ್ತಾ ತಿರುಗಿ ನಿದ್ರಾವಶನಂತೆ ನಟಿಸುವುದು. ಇದು ಇವರ ಒಂದು ಸ್ಟೈಲು. ಆಮೇಲೆ ಜ್ಯೋತ್ಸ್ನಾ ಅವರ ಸ್ಟೈಲ್ ನೋಡಿ,
ಮುಂಬೈಯಿಂದ ರೈಲಿನಿಂದ ಬಂದಿಳಿದ ಟ್ರಂಕು, ಯಾವ ಟ್ರಂಕು ಅಂದರೆ ಅದು ಕೃಷ್ಣಾನಂದರು ಅಮೇರಿಕೆಗೆ ಹೋಗಿದ್ದಾಗ ಅಲ್ಲಿಂದ ವಾಪಸ್ ಬಂದಾಗ ಅಲ್ಲಿ ಕೊಂಡುಕೊಂಡಂಥ ಅವರು 2-in-1 ಟಿ ವಿ, ಟೆಲಿಪ್ರಿಂಟರ್ ಇಂಥ ಆ ಕಾಲಕ್ಕೆ ಅಪರೂಪದಕ್ಕೆ ಅಂಥದ್ದೇನೂ ತರಲಿಲ್ಲ. ಅವರು ಕಿಚನ್ನಲ್ಲಿ ಬಳಕೆಗೆ ಬರುವಂಥ ಎಲ್ಲ ಸಂಗತಿಗಳನ್ನು ತಂದರು. ಅಂದರೆ ಇಲ್ಲಿ ಬಂದ ಮೇಲೆ ಉಪಯೋಗ ಆಗಬೇಕಾದಂಥದ್ದು, ಅಡಿಗೆಗೆ ಅನುಕೂಲವಾದಂಥದ್ದು, ಅದನ್ನೆಲ್ಲ ಟ್ರಂಕಲ್ಲಿ ಹಾಕಿ ಕಳಿಸಿದರು. ಆಗ ಇಂಡೋ ಪಾಕಿಸ್ತಾನ್ ಯುದ್ಧ ಇತ್ತು. ಹೀಗಾಗಿ ಒಂದಿಷ್ಟು ಬಾಂಬ್ಗಳಿಂದಾಗಿ ಒಂದಿಷ್ಟು ಹಡಗುಗಳು ಹೋಗಿದ್ದರಿಂದ ಹಡಗಿನ ಪ್ರಯಾಣ ನಿಂತು ಹೋಗಿತ್ತು. ಹೀಗಾಗಿ ಅವರು ಸಿ ಪ್ಯಾಕೇಜಲ್ಲಿ ಕಳಿಸಿದ್ರಿಂದ ಸುಮಾರು 4-5 ತಿಂಗಳ ನಂತರ ಬಂತು ಅದು. ಅದು ಹೇಗೆ ಬಂದಾಗ ಹೆಂಗೆ ಕಾಣ್ತಿತ್ತು ಅಂದರೆ, ಮುಂಬೈಯಿಂದ ರೈಲಿನಿಂದ ಬಂದಿಳಿದ ಟ್ರಂಕು ಏಟು ತಿಂದು ಯುದ್ಧದಿಂದ ವಾಪಸ್ಸಾದ ಸೈನಿಕನಂತೆ ಕಾಣುತ್ತಿತ್ತು. ಅಂದರೆ ಅಷ್ಟು ಜರ್ಜರಿತವಾಗಿತ್ತು ಅದು. ಆಮೇಲೆ ಅದರಲ್ಲಿ ಕರಗಸದಂತಿರುವಂಥ ಒಂದು ಇದಿತ್ತು, ಏನು ಚಾಕು ಇತ್ತು. ಇವರಿಗೆ ಆಶ್ಚರ್ಯ, ಈ ಚಾಕು ಏನು ಎಲ್ಲ ಇಲ್ಲಿ ಕಡೆ ಸಿಗುತ್ತೆ, ಅದು ಏನು ಇಲ್ಲ, ನೋಡೋದು ಕರಗಸದಂತಿದೆ. ಯಾಕೆ? ಟೊಮೆಟೊ ಕೊಯ್ಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಸಣ್ಣ ಸಣ್ಣ ವಿಷಯಗಳು. ಹಿಂದೆ ಶಿವರಾಮ್ ಕಾರಂತರು ವಿದೇಶಕ್ಕೆ ಹೋದಾಗೆಲ್ಲ ಈ ಥರನೇ ಅವರು ತನ್ನ ಡ್ರೈವರು ಆನಂದ್ ಅಂತಿದ್ರು, ಆನಂದಿಗೆ ಯಾವುದು ಬೇಕಾಗ್ತದೆಯೋ ಸ್ಕ್ರೂ ಡ್ರೈವರು ಅಂತ ತರ್ತಿದ್ರಂತೆ. ಅಥವಾ ಕೋಲಾ ಕಾರಂತರು, ಅವರು ಕೃಷಿ ಶಾಸ್ತ್ರಜ್ಞರು, ತೋಟಗಾರರು, ಅವರಿಗೆ ಹೆಲ್ಪ್ ಆಗುವಂಥ ಇದು ಏನು ಕತ್ರಿ ಗಿತ್ರಿ ಇಂಥದ್ದೆಲ್ಲ ತರ್ತಿದ್ರಂತೆ. ಆಮೇಲೆ ಅವನಿಗೆ ಕಾರ್ ತರಲಿಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತಂತೆ ಉಲ್ಲಾಸರಿಗೆ. ಅವ್ರು ಹೇಳ್ತಿದ್ರು ಮಗನಿಗೆ ಇದು ಏನು ಡೈನಾಕ್ಯುಲರ್ ತಂದು ಕೊಟ್ಬಿಟ್ಟಿದ್ರಂತೆ. ಅಂದರೆ ಆ ಕಾಲಕ್ಕೇ ದೊಡ್ಡ ವಿಷಯ ಆಗಿತ್ತು. ಹೀಗೆ ಅಂದರೆ ಏನೋ ಒಂದು ಬೇರೆ ಥರದ ಒಂದು ವಿಶಿಷ್ಟವಾದಂಥ ಇದು. ಆಮೇಲೆ ಅವರಿಗೆ ಹೊನ್ನಾವರ, ಅದರ ಮೇಲೆ ಹೊನ್ನಾವರ ಇಸ್ ದರ್ ಎಪಿಸೆಂಟರ್, ಅವರ ಸಂವೇದನೆಯ ಒಂದು ಕೇಂದ್ರ. ಜ್ಯೋತ್ಸ್ನಾ ಮತ್ತು ಕೃಷ್ಣಾನಂದ್, ಸುಷ್ಮಾ ಇಲ್ಲಿದ್ದಾರೆ, ಭಾಳ ಖುಷಿ. ಜ್ಯೋತ್ಸ್ನಾ ಅವರು ಮತ್ತು ನಮ್ಮ ತಂದೆಯವರ ಸ್ಟೂಡೆಂಟ್ ಅವರು. ಆಮೇಲೆ ತುಂಬ ಚೆನ್ನಾಗಿ ಇವರು ಹೇಳಿದ್ರು, ಪೋಸ್ಟು ಅವರಿಗೆ ಯಾವುದು ಸಿಗಲಿಲ್ಲ ಅಂತ. ವಿಶ್ವೇಶ್ವರ ಭಟ್ರು ಹೇಳಿದ್ರು ಪೋಸ್ಟು. ಆದರೆ ಅವ್ರಿಗೆ ಯಾಕೆ ಪೋಸ್ಟ್ ಸಿಗಲಿಲ್ಲ ಗೊತ್ತುಂಟ? ಈ ಜ್ಯೋತ್ಸ್ನಾ ಕಾಮತರ ಅಪ್ಪ ಅವ್ರು ಪೋಸ್ಟ್ ಮಾಸ್ಟರ್ ಆಗಿದ್ರು. ಅದಕ್ಕೂ ದೊಡ್ಡ ಪೋಸ್ಟ್ ಯಾವ್ದು ಬೇಕು? ಭಾಳ ಪೋಸ್ಟಲ್ಲಿ ಸುಗುರೆ ಅವರು. ಅಂದರೆ ನನಗಿನ್ನೂ ನೆನಪಿದೆ, ಅವರು ಧಾರವಾಡದಲ್ಲಿದ್ದಾಗ ಅಲ್ಲಿ ಪೋಸ್ಟಲ್ಲಿದ್ದರು. ಒಂದು ಕೋಟೆ ಏರಿಯಾದಲ್ಲಿ ನಿಮ್ಮ ಮನೆ ಇತ್ತು ಅಲ್ವಾ, ಅಲ್ಲಿ ನನ್ನ ತಂದೆ ತಾಯಿ ಜೊತೆಗೆ ನಾನು ಅಲ್ಲಿ ಹೋಗಿದ್ದೆ. ಆವಾಗ ನಮ್ಮ ತಂದೆಯವ್ರು ಹೇಳಿದ್ರು, ನೀನು ಹಿಸ್ಟ್ರಿ ಮಾಡೋದು ಸಾರ್ಥಕ ಆಯ್ತಮ್ಮ, ಕೋಟೆ ಒಳಗಡೆ ನಿನ್ನ ಕ್ವಾರ್ಟರ್ಸ್ ಇದೆ ಅಂತ ಹೇಳಿದ್ರು. ಸೊ ಅದು ಇನ್ನೂ ನೆನಪಿದೆ. ಅಂದರೆ ಆ ರೀತಿ ಜ್ಯೋತ್ಸ್ನಾ ಅವರಿಗೆ ಊರಿನ ಪ್ರತಿಯೊಂದು ವಿಷಯಗಳು ಇಲ್ಲಿ ನೆನಪಾದರೆ ಸಾಕು, ಕಣ್ಣು ಮುಂದೆ ಬರ್ತವೆ. ಈಗ ಇವ್ರದ್ದು ಸಾಕು ನಾನು. ಆಮೇಲೆ ಇರುವೆ ಬಗ್ಗೆ ಮಾತಾಡಿದ್ದು ಭಾಳ ಅದ್ಭುತವಾದಂಥ ಪುಸ್ತಕ. ಅಲ್ಲಿ ಆ ಇರುವೆಗಳ ನಾನಾ ರೀತಿಯ ಇದು. ಬಂಗಾಲದಲ್ಲಿ ಸಾಮಾನ್ಯವಾಗಿ ಅಲ್ಲಿ ಠಾಕೂರ್ಗಳೆಲ್ಲ ಮನೆಯಲ್ಲೇ ಒಂದು ಹೊಂಡ ಮಾಡಿ ಅಲ್ಲೇ ಮೀನುಗಳನ್ನು ಅಲ್ಲೇ ಸಾಕ್ತಾರೆ, ಆಮೇಲೆ ಅದನ್ನೇ ತಿನ್ನೋದು. ಒಬ್ಬ ಠಾಕೂರನು ಮನೆಯ ಹೊಂಡದಿಂದ 2 ಮೀನನ್ನು ಯಾರೋ ಕದ್ಕೊಂಡು ಹೋದ ಅಂತ ಹೇಳಿ ಅಲ್ಲಿ ಒಬ್ಬ ಆದಿವಾಸಿ ಹುಡುಗನಿಗೆ ಆ ಠಾಕೂರನ್ನ 100 ಜನ ಹೋಗಿ ಎಳ್ಕೊಂಬಂದು ಹೊಡೆದು ಅವರು ಕೊಡೋ ಶಿಕ್ಷೆ ಅಂತಂದರೆ ಅವನ ಮೈ ಮೇಲೆ ಆ ಕೆಂಚಿರುವೆ ಕೊಟ್ಟೆಯನ್ನು ಹಾಕ್ತಾರೆ. ಅಂದರೆ ಅದು ಇವರನ್ನು ಎಷ್ಟು ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಅವ್ರನ್ನ ಹೊತ್ಕೊಂಡ್ಬರ್ತಾರೆ, ತೆಗಿತಾರೆ. ಆಮೇಲೆ ಅವರು ಇದಕ್ಕೇನೋ ಅದಕ್ಕೆಲ್ಲ ಬೂದಿ ಹಚ್ಚಿ ಕಡಿಮೆ ಮಾಡ್ತಾರೆ. ಆಮೇಲೆ ಅಲ್ಲಿಯವರು ಇವರನ್ನು ಡಾಕ್ಟರ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನೇ ಆದರೂ ಇವ್ರ ಹತ್ರ ಬರೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಈ ರೀತಿಯ ಸಣ್ಣ ಸಣ್ಣ ವಿಷಯಗಳು. ಆಮೇಲೆ ಇವರ ಎಸ್ಥೆಟಿಕ್ ಸೆನ್ಸು, ಯಾರೋ ನಮ್ಮ ಕೃಷ್ಣಾನಂದ ಕಾಮತರು, ಅದ್ರ ಬಗ್ಗೆ ದಿವಾಕರ್ ಭಾಳ ಚೆನ್ನಾಗಿ ಹೇಳಿದರು. ಅವರು ಕೂಡ ಕಡಿಮೆ ಇಲ್ಲ, ದಿವಾಕರರು. ಅವರು ಕೂಡ ಅದ್ಭುತವಾದ ಕಲೆಗಾರ. ಅವರು ಬಿಡಿಸ್ಬೇಕು ಚಿತ್ರ, ಅಷ್ಟು ಬಿಡಿಸಿಲ್ಲ ಅವರು. ಅಂದರೆ ಇವ್ರು ನಾಗೇಶ್ ಹೆಗಡೆ ಎಲ್ಲ ಎವ್ರಿಬಡಿ, ಇವರಲ್ಲೆಲ್ಲ ವಿಶ್ವೇಶ್ವರ ಇಲ್ಲಿದ್ದವರೆಲ್ಲ ನೀವು ಹೇಳ್ದಂಗೆ ನಮ್ಮದೆಲ್ಲ ಸ್ಕೂಲ್ ಆಫ್ ಥಾಟ್ ಏನಾದರೂ ಇದ್ದರೆ, ಯಾವ ಶಾಲೆಯ ತರಬೇತಿಗಳಿಗೆ ನಾವು ಹೋಗಲಿಲ್ವೋ ಆ ಶಾಲೆಯ ಮೇಷ್ಟ್ರುಗಳು ಇವರೆಲ್ಲ. ಒಂಥರ ನಮ್ಮ ಸ್ಕೂಲ್ ಆಫ್ ಥಾಟ್ ಸೇಮ್. ಇದು ನೋಡಿ, ಅವರು ಗಿಳಿ ಅಂದರೆ ಈ ಕಾವಿ ಕಲೆ ಅಂತ, ಈ ಕಾವಿ ಕಲೆಯ ಚಿತ್ರ ಇದು ವಿಶಿಷ್ಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಈ ಕಲೆ ಸಿಗ್ತದೆ. ಅದು ಹಳೆಯ ಮಣ್ಣಿಂದ ಮಾಡಿದ ಚಿತ್ರ ಇದು. ಇದು ನೋಡಿ, ಅದರಲ್ಲಿ ಬರೋ ಗಿಳಿ ಬಗ್ಗೆ ಒಂದೇ ಪುಟದಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಕಾವಿ ಕಲಾಕಾರರಿಗೆಲ್ಲ ಗಿಳಿ ಅತ್ಯಂತ ಪ್ರೀತಿಯ ಹಕ್ಕಿ ಎಂದು ಕಾಣುತ್ತದೆ. ಅಂತೆಯೇ ಅವಕಾಶ ಸಿಕ್ಕಲ್ಲೆಲ್ಲ ಗಿಳಿಗಳಿಗೆ ಅಗ್ರಸ್ಥಾನ ಕೊಡಲಾಗಿದೆ. ಹೊನ್ನಾವರದಲ್ಲಿ ಶ್ರೀಕೃಷ್ಣನು ನುಡಿಸುತ್ತಿರುವ
ಮುರಳೀಗಾನ ಆಲಿಸುತ್ತಾ ಜೋಡಿ ಗಿಳಿಗಳು ಹಣ್ಣು ಹಂಪಲುಗಳ ಅನ್ವೇಷಣೆಯನ್ನು ಮರೆತಿವೆ. ಶಟಗೇರಿಯಲ್ಲಿ, ಇವೆಲ್ಲ ಊರಿನ ಹೆಸರು, ಎಲ್ಲ ಉತ್ತರ ಕನ್ನಡ ಜಿಲ್ಲೆಯ ಊರುಗಳು. ಶಟಗೇರಿಯಲ್ಲಿ ಜಾಮಿತಿ ವೃಕ್ಷವನ್ನು ಆಧರಿಸಿ ಶುಕ ದಂಪತಿ ನಸುನಾಚುತ್ತಾ ಕುಳಿತಿವೆ. ಮಾಜಾಳಿಯ ವಾಮನಾವತಾರದ ಅಂಕಣದಲ್ಲಿ ಮರದ ನೆರಳಿನಲ್ಲಿ ಜೋಡಿ ಗಿಳಿ ವಿಶ್ರಮಿಸುತ್ತಿದೆ. ಹೊಸಾಡದ ಹೆಚ್ಚಿನ ಚೌಕಟ್ಟುಗಳಲ್ಲಿ ಗಿಳಿಗುಂಡು ಸೇರಿಸಲಾಗಿದೆ. ಆದರೆ ಭಸ್ಮಾಸುರ ಮೋಹಿನಿ ಅಂಕಣದಲ್ಲಿ ಹಿನ್ನೆಲೆಯ ವೃಕ್ಷದಲ್ಲಿದ್ದ ಗಿಳಿ ಚುಂಚಿನಲ್ಲಿದ್ದ ಎಲೆಯೊಂದನ್ನು ಕಟ್ಟಿ ಪ್ರಿಯೆಯನ್ನು ಆಮಂತ್ರಿಸುವ ಚಿತ್ರ ಅಪೂರ್ವವಾಗಿದೆ. ಶಾಂತಿದೂತ ಪಾರಿವಾಳ ಕ್ವಚಿತ್ತಾಗಿ ಕಾಣಸಿಗುತ್ತದೆ. ಅಂದರೆ ಈ ರೀತಿ, ಅಂದರೆ ಪ್ರತಿಯೊಂದರಲ್ಲೂ ನಾನಾ ದೃಷ್ಟಿಯಿಂದ ನೋಡ್ತಾರೆ ಅವರು. ಆಮೇಲೆ ಜ್ಯೋತ್ಸ್ನಾ ಕಾಮತ್, ಯಾಕಂದ್ರೆ ಅವರಿಬ್ಬರನ್ನ ನಾವು ಒಟ್ಟಿಗೆ ನೋಡಬೇಕಾಗತ್ತೆ, ಇಲ್ಲಿದ್ರೆ ಅವರು ಸಿಗೋದಿಲ್ಲ. ಆಮೇಲೆ ಅವರಿಬ್ಬರದು ಪತ್ರ ಪ್ರೇಮ ಅಂತ ಹೇಳಿದರು, ನಿಮಿಚಂದ್ರ ಹೇಳಿದರು. ದೂರ ಇರೋದು ಪತ್ರ ಬರೆಯೋದು. ಹೌದೌದು, ಅದು ಭಾಳ ಮಜಾ. ಅದು ಅಂದರೆ ಪತ್ರ ಬರಿಬೇಕಂತಲೇ ದೂರ ಹೋಗಿದ್ದಾರೆ ಅನ್ಸ್ಬಿಡುತ್ತೆ ನಮಗೆ. ಅದೇ ಅವರ ಸಂಸಾರದ ಸ್ವಾರಸ್ಯ. ಹತ್ರ ಇದ್ದರೆ ಬೇಕಾಗಿರಲಿಲ್ಲ ಅದು. ಸೊ ಅದು ಒಂದು ಎಲಿಮೆಂಟ್, ಅದು ಭಾಳ ಮಜಾ ಇದೆ. ಒಂದು ಈ ನಮಗೂ ಕೂಡ ನಮಗೆಲ್ಲ ತುಂಬ ನಮಗೆ ಅಂದರೆ ಇದು ಬೇರೆ ಕಾಂಟೆಕ್ಸ್ಟ್ ಹೇಳೋದು, ತುಂಬ ಇಷ್ಟವಾದ ಲೇಖಕರನ್ನು, ತುಂಬ ಇಷ್ಟವಾದ ಆರಾಧ್ಯ ದೇವಗಳನ್ನು ಹತ್ರ ಆಗಿ ನೋಡಬೇಕು ಅಂತ ಅನಿಸೋದಿಲ್ಲ ನಮಗೆ ಎಷ್ಟೋ ಸಲ. ಅದೊಂದು ಸೇಫ್ ಆದ ಒಂದು ಡಿಸ್ಟೆನ್ಸ್ ಬೇಕು, ಆಗಲೇ ಒಂದು ಆ ಎನಿಗ್ಮಾ, ಆ ಮಿಸ್ಟ್ರಿ ಇಂಟ್ಯಾಕ್ಟ್ ಆಗಿರ್ತದೆ. ಯಾರೋ ನಮಗೆ ಭಾಳ ಹತ್ರದಿಂದ ಬೇಕಾದವರೊಬ್ಬರು ಒಂದ್ಸಲ ಹಾಗೆಯೇ ಯಾವುದೋ ಫಂಕ್ಷನಿಗೆ ಇಲ್ಲೇ ಇರಬೇಕು ಸುಚಿತ್ರದಲ್ಲಿ, ನಾನು ತುಂಬ ಬಯಸುವಂಥ ಒಬ್ಬರು ಹಿರಿಯ ಲೇಖಕರು ಬಂದರು ಇಲ್ಲಿ. ನಾನು ದೂರದಿಂದ ನೋಡಿರಲಿಲ್ಲ. ಅವರು ಆಟೋದಿಂದ ಇಳಿದಾಗ ಆ ಆಟೋದವ್ರ ಹತ್ರ ಚಿಲ್ಲರೆಗಾಗಿ ಜಗಳ ಆಡ್ತಾ ಇದ್ರು. ನನಗೆ ಏನೋ ಭಯಂಕರ ಬೇಜಾರಾಗೋಯ್ತು. ಯಾಕಂದ್ರೆ ನಮಗೆ ಅದು ಲೇಖಕ ಅಂದರೆ ಅದನ್ನೆಲ್ಲ ಮೀರಿದಂಥ ಒಂದು ವಿಶಾಲ ಪಾರಭೌತಿಕವಾದಂಥ ವ್ಯಕ್ತಿತ್ವ ಅಂತೆಲ್ಲ ತಿಳ್ಕೊಂಡಿರ್ತೇವೆ. ಅವನು ಆಟೋದವನ ಹತ್ರ ಜಗಳ ಆಡಬೇಕು, ಅವನಿಗೂ ಚಿಲ್ಲರೆ ಬೇಕು, ಅವನಿಗೂ ನೆಗಡಿ ಆಗುತ್ತೆ, ಇವೆಲ್ಲ ನಮಗೆ ಭಾಸಲ್ಲ. ಸೊ ಅಂಥ ಒಂದು ಡಿಸ್ಟೆನ್ಸು ಬೇರೆ, ಅದು ಬೇರೆದು. ಇದು ಹಾಗಲ್ಲ, ಅವರಿಬ್ಬರೂ ಕೂಡ ದೂರ ಇದ್ದುಕೊಂಡು ಒಂದು ಸಂಸಾರವನ್ನು ನಡೆಸಿದ್ದಾರೆ, ನಾನಾ ಜಾಗಗಳಿಗೆ ಹೋಗಿ. ಆವಾಗ ಹಂಚಿಕೊಂಡು ಬರೀ ಅದೊಂದು ಪ್ರೈವೇಟ್ ಐ ಲವ್ ಯು, ಯು ಲವ್ ಮೀ, ಐ ಮಿಸ್ ಯು, ಯು ಮಿಸ್ ಮೀ, ಈಗಿಂದು ಇದು ಅದು ಅಂಥದ್ದೇನಿಲ್ಲ ಅಲ್ಲಿ. ಇದ್ದುದನ್ನು ಇನ್ನೂ ಹೇಳೋದು, ಹೊಸ್ತು ಹೇಳೋದು. ಅವನು ನೋಡಿದ್ದಕ್ಕಿಂತ ಬೇರೆ ಏನೋ ಅವನಿಗೆ ಕಾಣ್ತದೆ ಅಲ್ಲಿ ಅದನ್ನು ಹೇಳುವಾಗ. ಅದನ್ನು ತನ್ನ ಮನದನ್ನೇ ಅಥವಾ ತನ್ನ ಸಂಗಾತಿಗೆ ಹೇಳ್ತಾ ಇಲ್ಲ ಅವರು, ಅದು ಹೇಳ್ತಾ ಅದು ಬದುಕಿಗೆ ಬರೆದ ಪ್ರೇಮ ಪತ್ರಗಳು. ದೇ ಹ್ಯಾವ್ ರಿಟನ್ ಲವ್ ಲೆಟರ್ಸ್ ಟು ಲೈಫ್, ಬೋತ್ ಆಫ್ ದೆಮ್. ಹೀಗಾಗಿ ಅದು ನಮ್ಮನ್ನೆಲ್ಲ ಒಳಗೊಳ್ಳುತ್ತದೆ, ಆ ಸಂಸಾರ ವಿಶಾಲ ಆಗ್ತದೆ. ಈ ಎಲಿಮೆಂಟು ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ. ಆಮೇಲೆ ಈ ಪುಸ್ತಕಗಳನ್ನು ಓದೋ, ಈಗ ಯಾರಾದರೂ ಕೇಳಿದ್ರೆ ನೀವು ಓದಿ ಅಂದರೆ, ಸರ್ ನೀವು ಅದರದ್ದೇ ಜಸ್ಟ್ ಒಂದು 2 ಪ್ಯಾರಾದಲ್ಲಿ ಕೊಟ್ಬಿಡಿ ಅಂದ್ಬಿಡ್ತಾರೆ. ಅಂದರೆ ಎವ್ರಿಥಿಂಗ್ ಈಸ್ ಸೋ ಕ್ರಿಪ್ಟಿಕ್, ಸೋ ಸ್ಮಾಲ್. ನಾನು ವಾರ ಹೇಳಿದ್ದೆ ಅನ್ನೋದು ಏನು ಅಂದರೆ, ನಮ್ಮೂರಲ್ಲಿ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಗೋಕರ್ಣದಲ್ಲಿ. ಅಲ್ಲಿ ಅದರ ಮೆಂಬರ್ ಒಬ್ಬರು ನಮಗೆ ಸಿಕ್ಕಿದ್ರು ಗೋಕರ್ಣಕ್ಕೆ ಹೋದಾಗ. ಅವರು ಬರೀತಿರ್ತಾರೆ ಆಗಾಗ. ನಾನು ಒಂದು ದಿವಸ ಅವ್ರು ಓದಲಿ ಅಂಥೇಳಿ ಯಾರ್ದೋ ಒಂದು ಲೇಖನ ಕಳಿಸ್ದೆ, ಚಿತ್ತಾಳ್ರದ್ದು ಶಾಂತಿನಾಥರದ್ದು ಏನೋ ಕಳಿಸ್ದೆ. ಅವ್ರು ನನಗೆ ಬಂತು, ಜಯಂತಣ್ಣ ರೀಡ್ ಮೋರ್ ಬಂದ ಮೇಲೆ ನಂಗೆ ಓದಲಾಗ್ತಿಲ್ಲ ಬಂತು ಮೆಸೇಜು. ಅಲ್ಲಿ ರೀಡ್ ಮೋರ್ ಅಂತ ಬರ್ತದಲ್ಲ ವಾಟ್ಸಪ್ಪಲ್ಲಿ, ಅದು ಒತ್ತಲಿಕ್ಕೆ ಆಗೋದಿಲ್ಲ ಅಂತವ್ರಿಗೆ. ಒತ್ತಿದ್ರೆ ಮುಂದೆ ಓದಬೇಕಾಗ್ತದೆ. ಸೊ ಈಗ ಏನಿದ್ರು ರೀಡ್ ಮೋರ್ ಒಳಗಡೆನೇ ಆಗಬೇಕು. ಸೊ ರೀಡ್ ಮೋರ್ ಒಳಗಡೆ ಏನು ರೀಡ್ ಮಾಡೋದು, ಇದು ಇವತ್ತಿನ ನಮ್ಮ ಮುಂದಿರುವ ಸವಾಲು. ಸೊ ಇವರೆಲ್ಲ ಪುಸ್ತಕಗಳನ್ನು ಮತ್ತೆ ನಾವು ಓದಬೇಕು. ಆಗ ಮತ್ತೆ ಯಾರಿಗಲ್ಲ, ನಮಗೆ ಅವರಿಂದೇನೂ ಆಗೋದಿಲ್ಲ. ಅವ್ರ ಲೈಫ್ ಎಂಜಾಯ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಹಂಚಿಕೊಂಡು ಹಗುರಾದ ಒಂದು ಲಗೇಜ್ ಹೊತ್ಕೊಂಡು ದಾಟಿ ಹೋಗ್ಬಿಟ್ರು. ಆದರೆ ನಮಗೆ ಲಭ್ಯ ಇದೆ, ಅದು ಟ್ರೆಜರ್ ಇದೆ. ಅದನ್ನು ಓದಿದಾಗ, ನಾನು ಮೊನ್ನೆ ಗೋಕರ್ಣದಲ್ಲಿದ್ದೆ, ನಿನ್ನೆ ಬಂದೆ. ನಾನು ಗೋಕರ್ಣದಲ್ಲಿದ್ದ ಹಳೆಯ ಕಪಾಟ, ಅವ್ರದ್ದು ಆನ್ಲೈನ್ ಓದೋದು ಬೇರೆ, ಹಳೆಯ ಕಪಾಟಲ್ಲಿದ್ದ ಅವ್ರದ್ದು ಎಲ್ಲ ಪುಸ್ತಕ ತೆಗೆದು ಓದಿದೆ. ಅಯ್ಯಬ್ಬ, ಆ ಸ್ಪರ್ಶ, ಪರಿಮಳ ಮತ್ತು ಅದೆಲ್ಲ ಒಂದಕ್ಕಿಂತ ಒಂದು ಅದ್ಭುತವಾದ ಪುಸ್ತಕಗಳು. ಮತ್ತು ಎಷ್ಟು ಚೀಪು, ಅದರಲ್ಲಿ ಒಂದು ಸಿಂಗಲ್ ದೋಸೆನೂ ಸಿಗೋದಿಲ್ಲ ಈಗ, ಅಷ್ಟು ಚೀಪು. ಕನ್ನಡ ಪುಸ್ತಕದ ಅಂಗಡಿ ಹೋಗಿ ಕೂತ್ಕೊಳ್ಳಿ ನೋಡಿ, ಅಲ್ಲಿ ಬಂದವರು ಪುಸ್ತಕ ಹೀಗೆ ತಿರುಗಿಸ್ತಾರೆ, 150 ರೂಪಾಯಿ ಬೆಲೆ ಇದ್ದರೆ ಹೀಗಿಡ್ತಾರೆ. ಮನೆಗೆ ಹೋಗಿ ದಾಲ್ ತಡಕ 300 ರೂಪಾಯಿಗೆ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತಾರೆ. ಅದು ಬಂದರೆ ಅದನ್ನು ಸ್ವಲ್ಪ ತಿಂದು ಬಾಕಿದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಎಸಿತಾರೆ. ಅಂದರೆ ನಮ್ಮದು ಸೆನ್ಸ್ ಆಫ್ ವ್ಯಾಲ್ಯೂ ಫಾರ್
ನಾಲೆಜ್ ಆಮೇಲೆ ನಾಲೆಜ್ ಅಂತೀವಲ್ಲ, ಜ್ಞಾನ ಅಂತೀವಿ. ಯಾವುದು ಅದು ಯಾರು ಹೇಳಿದ್ದು? ಯಾವುದು ಅಹಂಕಾರ ಕೊಡ್ತದೋ ಅದು ಹೆಂಗೆ ಜ್ಞಾನ ಆಗ್ಲಿಕ್ಕೆ ಶಕ್ಯ ರೀ? ಜ್ಞಾನ ಅನ್ನೋದು ಯಾವತ್ತೂ ಅಹಂಕಾರ ಕೊಡೋಕೆ ಶಕ್ಯನೇ ಇಲ್ಲ. ನಾನು ಜ್ಞಾನಿ ಅಂತ ಯಾರಾದರೂ ಹೇಳಿದ್ನೋ, ನಾನು ಹಿಂಗೆ ಇಲ್ಲ, ಹಂಗೆ ಅವನು ಅಲ್ವೇ ಇಲ್ಲ, ಪಾಪ ಅವನ ಬಗ್ಗೆ ನಾವು ಕನಿಕರ ಪಡಬೇಕು, ಅವನಿಗೆ ಒಳ್ಳೇದಾಗಲಿ ಅಂತ ಹಾರೈಸಬೇಕು, ಒಳ್ಳೆ ಡಾಕ್ಟ್ರ್ ಹತ್ರ ಹೋಗ್ರಪ್ಪ ಅಂತ ಹೇಳಬೇಕು, ಅಷ್ಟೇ ಹೊರತು ಇವರೆಲ್ಲ ಆ ಥರ ಅವರು ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟಾಗಿ ಹಂಚಿಕೊಂಡು ಹೋದವರು. ಸೊ ಅವರ ಸಂಪರ್ಕ ನಮಗೆ ಬಹಳ ಅಮೂಲ್ಯವಾದದ್ದು. ಮತ್ತೆ ಮತ್ತೆ ನಾವು ರೀಚಾರ್ಜ್ ಆಗ್ಬೋದು, ನಮ್ಮ ನಾಳೆಯನ್ನು ಇನ್ನೂ ಹೆಚ್ಚು ಟ್ರಾನ್ಸ್ಪರೆಂಟ್ ಮಾಡ್ಬೋದು. ಸೊ ವಿಕಾಸ ಈ ಒಂದು ಸಂದರ್ಭದಲ್ಲಿ ಎಲ್ಲವರನ್ನೂ ಇಲ್ಲಿ ಕರೆದಿದ್ದು ಮತ್ತು ನಿಮ್ಮನ್ನು ಎಲ್ಲ ಕೂಡಿ ಹಾಕಿದ್ದು ಮತ್ತು ಆ ಮೂಲಕ ನಮ್ಮನ್ನು ಮತ್ತೊಮ್ಮೆ ಅಂದರೆ ಒಂದು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ಮಹತ್ವದ ಸಂಗತಿ. ಅದಕ್ಕಾಗಿ ನಿಮಗೆಲ್ಲರಿಗೂ ನಮಸ್ಕಾರ. ಮತ್ತು ಜ್ಯೋತ್ಸ್ನಾ ತಾಯಿಯವರು ಕೊನೆ ತನಕ ಹೊನ್ನಾವರದಲ್ಲಿ ಇದ್ಕೊಂಡು ಎಷ್ಟು ಕೆಲಸ ಮಾಡಿದ್ರು. ಈಗ ಸುಷ್ಮಾ ಜೊತೆಗೂ ನಾನು ಆಗಾಗ ಟಚ್ಚಲ್ಲಿ ಇರ್ತೀನಿ. ಆಮೇಲೆ ಕೊಂಕಣಿ ಹಾಗೆ ಕೂಡ ಅವರ ಒಕ್ಕಣೆಯಲ್ಲಿ ಒಂದು ಕೊಂಕಣಿತನ ಇದೆ, ಅದು ನಮಗೆ ಕೊಂಕಣಿಗರಿಗೆ ಗೊತ್ತಾಗ್ತದೆ. ಅದು ನಮ್ಮಲ್ಲಿ ಕೊಂಕಣಿ ಅನ್ನೋ ಶಬ್ದನ ಬೇರೆ ಥರ ಯೂಸ್ ಮಾಡ್ತಾರೆ, ಕೊಂಕಣಿ ಬುದ್ಧಿ ಅಂತ. ಸ್ವಲ್ಪ ಲೆಕ್ಕಾಚಾರ ಮಾಡೋರಿಗೆಲ್ಲ ಕೊಂಕಣಿ ಬುದ್ಧಿ ಅಂತಾರೆ. ಅಲ್ಲ, ಅದು ಒಂದು ಏನು ಡೊಮೆಸ್ಟಿಸಿಟಿ ಅದು. ಯಾಕಂದರೆ ಕೊಂಕಣಿ ಈಸ್ ಎ ಲ್ಯಾಂಗ್ವೇಜ್ ವಿಚ್ ಇಸ್ ಓನ್ಲಿ ಸ್ಪೋಕನ್ ಅಟ್ ಹೋಮ್. ಅದಕ್ಕೆ ಈಚೆಗೆ ನಮ್ಮ ಕೊಂಕಣಿಯಲ್ಲಿ ಸಾಹಿತ್ಯ ಪಾಹಿತ್ಯ ಎಲ್ಲ ಬರಲಿಕ್ಕೆ ಶುರುವಾಗಿದ್ದು. ಗೋವನ್ ಕೊಂಕಣಿ ಹಾಗಲ್ಲ, ಮೊದಲಿಂದಲೂ ಸಾಹಿತ್ಯ ಇದೆ. ಸೊ ನಮ್ಮ ಕೊಂಕಣಿ ಮನೆಯಲ್ಲೇ ಮಾತಾಡೋದು. ಅಂದರೆ ಯಾರಿಗಾದರೂ ಗೊತ್ತಾಗಬಾರ್ದು ಅಂತ ಇದು ಗುಟ್ಟಲ್ಲಿ ಮಾಡೋದಿದ್ರೆ ಕೊಂಕಣಿಯಲ್ಲಿ ಮಾತಾಡ್ಬೋದು. ಸೊ ಆ ಥರ ಒಂದು ಗುಟ್ಟಿನ ಮನೆ ವಾರ್ತೆಯ ಡೊಮೆಸ್ಟಿಕ್ ಭಾಷೆ ಅದು. ಹೀಗಾಗಿ ಆ ಲೇಖಕರು, ಕೊಂಕಣಿ ಮನೆ ಮಾತಿರುವ ಲೇಖಕರ ಗದ್ಯದಲ್ಲಿ ಆ ಒಂದು ಡೊಮೆಸ್ಟಿಸಿಟಿನೂ ಕ್ರೀಪಿನ್ ಆಗ್ತದೆ, ಅದು ಬರ್ತದೆ, ಅದು ಭಾಳ ಆಪ್ತವಾಗಿರ್ತದೆ. ಅದು ಕೂಡ ಭಾಳ ಜೀವಕ್ಕೆ ಒಳ್ಳೆಯದು ಅಂತ ನನಗನ್ನಿಸ್ತದೆ. ನಮಸ್ಕಾರ. ನನಗೆ ದಯವಿಟ್ಟು ಬಹುಮಾನ ಬೇಡ.